ಇವತ್ತು ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಅಂತ ಎಸ್ಲಿಂಗನ್ಗೆ ಬಂದಿದ್ದೀವಿ. Your good name please? Veda Sara Das. ನಂದು ರಶ್ಮಿದು ಫೇವ್ರೆಟ್ ಪ್ಲೇಸು ಇದು. ಸಾಹಸ ಪ್ರದರ್ಶಿಸುತ್ತಿರುವ ಜರ್ಮನಿಯ ಜಗ್ಗ. ಸ್ಟಾಲ್ಸ್ ಅಂತೂ ಏನು ಪ್ರಿಟಿ ಆಗಿದೆ ನೋಡು. ಹೌದು. 45,000 ಅದಕ್ಕೆ ಅದೊಂದು ಕಲ್ಗೆ. ವೈಬೇ ಚೇಂಜ್ ಆಗೋಯ್ತು ಕತ್ಲಾಗ್ತಿದ್ದಂಗೆ. ಫುಲ್ ಮ್ಯಾಜಿಕಲ್ ಟೌನ್ ಆಗೋಯ್ತು ಇವಾಗ. ಹೌದು. ಏನೋ ಬಟನ್ ಪ್ರೆಸ್ ಮಾಡಿದ್ರೆ ಬಬಲ್ ಬರ್ತಾ ಇದೆ. ಸಖಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ ಬೇಕೆ? ಹೆಂಗವ್ರೆ ನೋಡು ಆ ಇದರಲ್ಲಿ ಮನೋಹರಿ ಸಾಂಗ್ ಐತಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ಅಭಿ ಎಸ್ಲಿಂಗನ್ ಅನ್ನೋ ಒಂದು ಓಲ್ಡ್ ಟೌನ್ಗೆ ಬಂದಿದ್ದೀವಿ. ಈ ಸಿಟಿಗೆ ನಾವು ಮುಂಚೆನೇ ಒಂದ್ಸಲಿ ಬಂದಿದ್ವು, ತುಂಬಾ ಇಷ್ಟ ಆಗಿತ್ತು ನಮಗೆ. ಆದರೆ ಇವತ್ತು ಕ್ರಿಸ್ಮಸ್ ಮಾರ್ಕೆಟ್ ಅಟೆಂಡ್ ಮಾಡೋಕ್ಕೆ ಅಂತಲೇ ಬರ್ತಾ ಇದ್ದೀವಿ. ಮಧ್ಯ ಗಾಡಿ ಬರ್ತಾ ಇದೆ, ನಾವು ಬೇರೆ ರೋಡ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡು. ಅದು ನಾನು ಇದನ್ನೆಲ್ಲ ನೋಡ್ಕೊಳಕ್ಕೆ. ಸೊ ಇವತ್ತು ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಅಂತ ಎಸ್ಲಿಂಗನ್ಗೆ ಬಂದಿದ್ದೀವಿ. ಕ್ರಿಸ್ಮಸ್ ಮಾರ್ಕೆಟ್ ಯೂಶಲಿ ಈವ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ, ಆದರೆ ನಾವಿವತ್ತು ಸಿಟಿ ಚೆನ್ನಾಗಿದ್ದಿಲ್ಲ, ಸಿಟಿನೂ ತೋರಿಸೋಣ ಅಂತ ಸ್ವಲ್ಪ ಬೆಳಕಿದ್ದಾಗಲೇ ಬಂದ್ಬಿಡೋಣ ಅಂತ ಮಧ್ಯಾಹ್ನ ಬಂದ್ಬಿಟ್ಟಿದ್ದೀವಿ. ಸೊ ಬನ್ನಿ ಇವತ್ತು ಎಸ್ಲಿಂಗನ್ನಲ್ಲಿರೋ ಕ್ರಿಸ್ಮಸ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಇವಾಗ ಬಂದು 2:30 2:45 ಆಗಿದೆ. ಬಟ್ ಎಷ್ಟು ಕತ್ಲೆ ಹೋಗಿದೆ ನೋಡಿ ಆಗಲೇ. ಹೌದು, ಒಂದು 5 ಗಂಟೆ 6 ಗಂಟೆ ಆದಂಗೆ ಆಗೋಗಿದೆ. ಹೌದು, ಬೆಳಗ್ಗೆ ಇಲ್ಲ. ಮ್ಯಾಕ್ಸಿಮಮ್ ಇನ್ನು 1 ಅವರ್ ಇರುತ್ತೆ. ಸೊ ಬನ್ನಿ 1 ಅವರಲ್ಲಿ ಏನೇನು ಡೇ ಲೈಟಲ್ಲಿ ಕವರ್ ಮಾಡೋಕ್ಕಾಗುತ್ತೆ ನೋಡೋಣ. ಇಲ್ಲಿ ಎಸ್ಲಿಂಗನ್ನಲ್ಲಿ ಒಂದು ಮಾಲಲ್ಲಿ ಕ್ರಿಸ್ಮಸ್ ಡೆಕೋರ್ ಮಾಡಿದ್ದಾರೆ. ಬಟ್ ಸರ್ಪ್ರೈಸಿಂಗ್ ಏನು ಅಂತಂದರೆ ಇಲ್ಲಿ ನೋಡಿ, ಫುಲ್ಲು ನಮ್ಮ ಭಗವದ್ಗೀತೆಗಳನ್ನ ಜೋಡಿಸಿದ್ದಾರೆ ಇಲ್ಲಿ. ವೆರಿ ಸರ್ಪ್ರೈಸಿಂಗ್. ಕ್ರಿಸ್ಮಸ್ ಡೆಕೋರಲ್ಲಿ ನಮ್ಮ ಭಗವದ್ಗೀತೆ ಹೆಂಗೆ ನೋಡಿ, ಡೈವರ್ಸಿಟಿ. ಯೋರ್ ಗುಡ್ ನೇಮ್ ಪ್ಲೀಸ್? Veda Sara Das. ವೇದ ಸಾರ ದಾಸ್. ಸೊ ಅವ್ರು ಬಂದು ನಮಗೆ ಮಾತಾಡ್ಸಿದ್ರು, ಅದಕ್ಕೆ ಇದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಅಂತ ಬಂದ್ವಿ. We just had a small break from our book distribution. We are right now in the Srila Prabhupada book marathon. Okay. Spread love of Godhead, the mission of Sri Chaitanya Mahaprabhu. Yeah. And we decided to place the Srimad Bhagavatam here on the golden throne. Oh, really happy and very happy to meet you as well. I'm also very happy. Yeah. Jai Shri Nice Krishna. to meet you. Jai Shri Krishna. Thank you. ನೋಡಿ, ಸಿಟಿ ಎಲ್ಲ ಫುಲ್ಲು ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕತ್ಲೆ ಆದಮೇಲೆ ಆನ್ ಮಾಡ್ತಾರೆ ಅನಿಸುತ್ತೆ, ಒಂದು 5 ಗಂಟೆ ಮೇಲೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಲೈಟ್ ಆದ್ಮೇಲೆ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅನ್ಸುತ್ತಲ್ವಾ? ಯಾ, ನಮ್ಮ ಕ್ಯಾಮರಾಗೆ ಡೇ ಲೈಟ್ ಬೆಟರ್. ಹೌದು. ಈ ಊರ್ದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಇಲ್ಲಿರೋ ಬಿಲ್ಡಿಂಗ್ಸು ಮತ್ತು ಅದರದ್ದು ಆರ್ಕಿಟೆಕ್ಚರ್. ಈ ಊರಿಗೆ ಹೆಚ್ಚು ಕಮ್ಮಿ ಒಂದು 800 ವರ್ಷ 1000 ವರ್ಷ ಹಿಸ್ಟ್ರಿ ಇದೆ. ಆದರೆ ಎಲ್ಲ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರ್ ಕೂಡ ಮೆಡಿವಲ್ ಟೈಮ್ಸ್ದು, ಈ ಮಿಡಲ್ ಏಜಸ್ ಅಂತಂತೀವಲ್ಲ ಆ ಟೈಮ್ದು. ಅಲ್ಲಿ ನೋಡಿ ನೈಟ್ಸ್ ಎಲ್ಲ ಹೆಂಗೆ ನಿಂತವ್ರೆ. ಎಸ್ಲಿಂಗನ್ನಲ್ಲಿ ನಂದು ರಶ್ಮಿದು ಫೇವ್ರೆಟ್ ಪ್ಲೇಸು ಇದು. ಹೌದು. ಏನು ಸಕ್ಕದಾಗಿದೆ ನೋಡಿ ಜಾಗ. ಆ ಹಿಂದೆ ಇರೋದೊಂದು ಚರ್ಚು, ಈ ಮುಂದೆ ಇರೋ ಬಿಲ್ಡಿಂಗು ರೆಸ್ಟೋರೆಂಟ್ಸು. ಇಲ್ಲೇನೇ ನಿಮಗೆ ನೆಕರ್ ರಿವರ್ ಹರಿತಾ ಇದೆ. ಈ ನೆಕರ್ ರಿವರಲ್ಲೇ ಒಂದು 7ನೇ ಶತಮಾನ 7th ಸೆಂಚುರಿಯಲ್ಲಿ ಜನ ಬಂದು ಸೆಟ್ಲಾಗಿ ಅಲ್ಲಿಂದ ಈ ಊರ ಹಿಸ್ಟ್ರಿ ಸ್ಟಾರ್ಟ್. ಬಟ್ ಬ್ಯೂಟಿಫುಲ್ ಟೌನ್ ಗುರು ಇದಂತೂ. ಸಾಹಸ ಪ್ರದರ್ಶಿಸುತ್ತಿರುವ ಜರ್ಮನಿಯ ಜಗ್ಗ. ಅವತ್ತಿನ ನಿಂಗೆ ನಿಂತವನೆ ಸಕ್ಕದಾಗಿ ಬರ್ತಾ ಇದೆ. ಫೋಟೋ ತೆಗಿ ನೀನು. ಫೋಟೋನೇ ತೆಗಿತಾ ಇರೋದು. ಸಾಕಾ? ಅವ್ನು ಹಂಗೆ ನಿಂತ್ಕೋ ಇರ್ಲಿ. ಫೋಟೋ ಅಂತ ಅಂದ್ಬಿಟ್ರೆ ನಂಗೆ ಗೊತ್ತಿತ್ತು ಹಿಂಗೆ ನಾವು ಮಾಡ್ತೀವಿ ಅಂತ. 1/4 ಗಂಟೆ ಆಯ್ತು, ಕತ್ಲಾಗತ್ತೆ ಬಾ ಅಂತಂದ್ರೆ ಇಲ್ಲೇ ನಿಂತವಳೆ. ಇದೇ ಎಸ್ಲಿಂಗನ್ ಚರ್ಚು. ನಾವು ಲಾಸ್ಟ್ ಟೈಮ್ ಬಂದಾಗ ಇದ್ರ ಒಳಗಡೆ ಹೋಗಿದ್ವು. ಸಕ್ಕತ್ತಾಗಿದೆ. ಸ್ಟಾಲ್ಸ್ ಅಂತೂ ಏನು ಪ್ರಿಟಿ ಆಗಿದೆ ನೋಡು. ಹೌದು. ಕ್ರಿಸ್ಮಸ್ ಮಾರ್ಕೆಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಪುರಿ ಉಂಡೆ ಮಾರ್ತಾವ. ಚಾಕ್ಲೇಟ್ ಎಲ್ಲ ಉಂಡೆ ಮಾಡಿಬಿಟ್ಟು ಪುರಿ ಉಂಡೆ ಥರ ಮಾರ್ತಾರೆ. ಇದಂಗಿದೆ ವೈನ್ ಸ್ಟಾಲ್. ಡೆಕೋರ್ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಸ್ಟಾಲ್ಸು ಹಿಂಗೆ ಮಾಡಿದ್ದಾರೆ, ಎಲ್ಲ ವುಡನ್ ಸ್ಟಾಲ್ಸು. ಕ್ರಿಸ್ಮಸ್ಗೆ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಸ್ಟಾಲ್ಸ್ ಎಲ್ಲ. ಓ, ಬಾಚಣಿಗೆ ಬ್ರಷ್ ಮಾಡೋಕ್ಕೆ ಒಂದು ಅಂಗಡಿ ಇಟ್ಕೊಂಡು ನೀವು ತಲೆ ಬಾಚ್ಕಳೆ ಪೌಡ್ರ್ಗಳೇ.
ಅದ್ರ ಮೇಲೆ ಹೆಂಗೆ ನೋಡು ಗೂಬೆಗಳು ಕೂರ್ಸಿರೋದು. ಬರೋರೆಲ್ಲ ಅವರೇ ಅಂತ. ಇದು ಕ್ರಿಸ್ಮಸ್ಗೆಲ್ಲ ಮನೇಲಿ ಇರ್ತಾರಲ್ಲ. ಹೌದು, ಆ ಯೇಸು ಕ್ರಿಸ್ತಂದ ಇದು. ಹೌದು, ಚೆನ್ನಾಗಿದೆ. ಕೊಟ್ಟಿಗೆ ಫಾಸಿಲ್ಸ್ ಇವ್ರು ಮಾಡಿರೋದ. ಫಾಸಿಲ್ಸ್ ಹೌದಾ? 180 ಇದೊಂದಕ್ಕೆ. ಯಾವ್ದಕ್ಕೆ? ಇದಕ್ಕೆ. ಓ, ಅಲ್ಲಿ ಕ್ರಾಬ್ ಸಿಗಾಕೋಗ್ಬಿಟ್ಟೈತೆ ನೋಡು ಒಂದು ಕಲ್ಲಲ್ಲಿ. ಅದು ಅದಂಗೆ ಫಾಸಿಲ್ ಆಗ್ಬಿಟ್ಟಿದೆ. 45,000 ಅದಕ್ಕೆ, ಅದೊಂದು ಕಲ್ಗೆ. ಓ ಮೈ ಗಾಡ್, 45,000 ಕೊಟ್ಟು ಯಾರು ತಗೋತಾರ ಅದನ್ನ? ಕಲೆಕ್ಟ್ ಮಾಡೋರು ಯಾರಾದರೂ ಕ್ರೇಜಿಗಳು. ತುಂಬ ಚೆನ್ನಾಗಿದೆ ಗುರು. ಮೊದಲೇ ಈ ಊರು ಪ್ರಿಟಿ, ಅದರಲ್ಲಿ ಕ್ರಿಸ್ಮಸ್ ಈ ಥರ ಎಲ್ಲ ಡೆಕೋರೇಟ್ ಮಾಡಿರೋದಂತೂ ಅಮೇಝಿಂಗ್. ಜಿಂಗ್ ಜಿಂಗ್. ಇದು ನಮ್ಮ ಎಕ್ಸಿಬಿಷನ್ ಇರುತ್ತಲ್ಲ ಕಿಡ್ಸ್ ಗೇಮ್ಸ್, ಆ ಥರ ವಿಂಟೇಜ್ ಸ್ಟೈಲಲ್ಲಿ ಇದೆ ನೋಡಿ, ಏನು ಕ್ಯೂಟ್ ಆಗಿದೆ. ಮನೆಗಳು ಎಕ್ಸಾಕ್ಟ್ಲಿ ಇದೇ ಥರ ಇರೋದು ಜರ್ಮನಿಯಲ್ಲಿ. ಹೌದು. ಮತ್ತೆ ಎಸ್ಲಿಂಗಂದು ಇನ್ನೊಂದೇನು ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದ್ರೆ, ಇಲ್ಲಿರೋ ಎಲ್ಲಾ ಬಿಲ್ಡಿಂಗು ಮಿನಿಮಮ್ ಒಂದು 400-500 ವರ್ಷ ಆಗಿದೆ. ನೀವು ಹುಡುಕ್ತಾ ಹೋದ್ರೆ 800 ವರ್ಷದ ಬಿಲ್ಡಿಂಗ್ಗಳು ಸಿಗುತ್ತೆ. ಆ ಅಂಗಡಿಲಿ ಇವಾಗ ನೋಡಿದ್ವಲ್ಲ ನಾವು, ಆ ಬಿಲ್ಡಿಂಗ್ ಎಲ್ಲ 400 ವರ್ಷ ಹಿಂದೆ ಕಟ್ಟಿರೋದು. ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಇದೆ, ಅದ್ರದ್ದು ಮಿನಿಯೇಚರ್ ವರ್ಷನ್ಸ್ ಮಾಡಿರೋದು. ಆಮೇಲೆ ಈ ಕ್ರಿಸ್ಮಸ್ ಮಾರ್ಕೆಟನ್ನು ಅಷ್ಟೇ ನಮ್ಮ ರೀಜನ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಮಾರ್ಕೆಟ್ ಇದು. ಯಾಕಂತಂದ್ರೆ ಇದು ಮೆಡಿವಲ್ ಥೀಮ್ ಅಲ್ಲಿ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಇದು ನೋಡು, ಫುಲ್ ಎಲ್ಲ ಅಂಗಡಿಗಳು ನೋಡಿದ್ರು ಒಂದೇ ಥೀಮ್ ಅಲ್ಲಿದೆ. ಒಬ್ಬೊಬ್ರು ಬೇರೆ ಬೇರೆ ತರ ಸ್ಟಾಲ್ಸ್ ಆ ಥರ ಮಾಡಿಲ್ಲ. ಈ ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ಗೂ ಇವ್ರ ಮಧ್ಯ ಮಾಡಿರೋ ಮಾರ್ಕೆಟ್ಗೂ ಒಂಥರ ಟೈಮ್ ಟ್ರಾವೆಲ್ ಮಾಡ್ದಂಗಿದೆ. ಸಗದಾಗಿದೆ. ಕತ್ಲೆ ಆದ್ಮೇಲೆ ಇನ್ನೂ ಸಗದಾಗಿರುತ್ತೆ. ಲೈಟ್ಸ್ ಎಲ್ಲ ಆನ್ ಆದ್ಮೇಲೆ. ಅಲ್ಲಿ ಚರ್ಚು, ಇಲ್ಲಿ ಬಿಲ್ಡಿಂಗು, ಎಲ್ಲ ಕಡೆ ಚೆನ್ನಾಗಿರೋ ಬಿಲ್ಡಿಂಗ್ಸ್. ಹೆಂಗೆ 360 ಡಿಗ್ರಿ ಸಕ್ಕತ್ತಾಗಿದೆ. ನಿಧಾನಕ್ಕೆ ತೋರಿಸ್ತಾ ಇದ್ದೇನೆ ಇದನ್ನು. ನಾನು ಕ್ರಿಸ್ಮಸ್ ಮಾರ್ಕೆಟ್ ಅಂದ್ರೆ ಇಷ್ಟೇ ಅನ್ಕೋಬಿಟ್ಟಿದ್ದೆ, ಚಿಕ್ಕದಿರುತ್ತೆ ಅಂತ. ನೋಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಇನ್ನೂ ಬರ್ತಾನೆ ಇದೆ. ಹಿಂದೆ ಇರೋದು ನೋಡು ಹೆಂಗೆ, ಏನೇನೋ ಹೊಸ ಹೊಸದೆಲ್ಲ ಓಪನ್ ಆಗ್ತಾ ಇದೆ ಇಲ್ಲಿ. ನೋಡು, ಆಟ ಆಡಕ್ಕೆಲ್ಲ ಏನೇನೋ ಇದೆ ಇಲ್ಲಿ. ಓ ಮಾಸ್ಕ್ಸ್ ನೋಡಿದು ಭಯಾನಕವಾಗಿದೆ. ನೀನೊಂದು ತಗೋ, ಚೆನ್ನಾಗಿ ಕಾಣಿಸ್ತೀಯ. ನಿನಗೆ ಮಾಸ್ಕೇ ಬೇಡವಲ್ಲ, ನೀನೇ ಹಂಗಿದೆಯಲ್ಲ. ನಾನು ಹೇಳಿದ್ದು ಮಾಸ್ಕ್ ಹಾಕೊಂಡ್ರೆ ಒಂಚೂರು ಸುಮಾರಾಗಿ ಕಾಣ್ತೀಯ ನೀನು. ಸುಮ್ಮನೆ ಜೋಕ್ ಗೊತ್ತಾಗಲ್ಲ ನಿನಗೆ. ಅಯ್ಯೋ, ಇದು ನೋಡೋ ಹೆಂಗಿದೆ, ಫುಲ್ಲು ಜೈಂಟ್ ವೀಲು, ಮಿನಿ ವೀಲ್. ಇದು ಅಲ್ಲಿ ನೋಡಿ, ಅವ್ರಿಬ್ರು ಕೈಯಲ್ಲಿ ಆಪರೇಟ್ ಮಾಡ್ತಿರೋದು, ಎಳ್ದು ಹಿಡ್ಕೊಂಡಿದ್ದಾರೆ. ಇಲ್ಲಿ ಬಿಟ್ರೆ ಹೋಗ್ಬಿಡುತ್ತದು. ಹೌದು, ಒಂಥರ ಡಿಫ್ರೆಂಟ್ ವರ್ಲ್ಡ್ ಬಂದ್ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ ಅಲ್ವಾ? ಹೌದು, ಒಂದು 500-600 ವರ್ಷ ಹಿಂದಕ್ಕೆ ಹೋದಂಗೆ ಫೀಲಿಂಗ್ ಇಲ್ಲಿ. ಇನ್ನೂ ಜಾಸ್ತಿನೇ ಆಕ್ಚುಲಿ. ಹೌದು. ಆಮೇಲೆ ಇದು ಮಾರ್ತಾ ಇರೋರು ಅದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ಮಾರ್ತಾ ಇರೋ ಐಟಮ್ಸ್ ಅಷ್ಟೇ ಎಲ್ಲ ವಿಂಟೇಜ್ ಸ್ಟೈಲ್. ಬಿಟ್ಟೆ ನೋಡು, ಕಾಡು ಮನುಷ್ಯನೇ ಇದ್ದಂಗೆ ಅವನು. ಹೆಂಗವನೆ. ಸೊ ಇದೆಲ್ಲ ಮೆಡಿವಲ್ ಸ್ಟೈಲ್. ಹೌದು, ಇದು ಅದೇ ತರದೇನೋ ಗೇಮ್, ವಿಂಟೇಜ್ ಸ್ಟೈಲ್ ಗೇಮ್. ಚೆನ್ನಾಗಿದೆ. ಇದೆಲ್ಲ ನೋಡಿದ್ರೆ ಯಾರೋ ರಾಜರ ಕಾಲದಲ್ಲೇ ಇರಂಗ ಅನ್ಸಲ್ವಾ? ಹೌದು, ಬಿಲ್ಲು, ಬಾಣ, ಈಟಿ. ಆ ಬ್ಯಾಗ್ಸ್ ನೋಡಿ ಹೆಂಗಿದೆ, ಬ್ಯಾಕ್ ಪ್ಯಾಕ್ ಹಳೆ ಕಾಲದ ತಗದು. ಅದ್ರಲ್ಲೇನೆ ಇದೆಲ್ಲ ನೀರೆಲ್ಲ ತುಂಬ್ಕೊಂಡು ಹೋಗ್ತಿರಲ್ಲ, ವಾಟರ್ ಬಾಟಲ್ಸ್ ಹೋಯ್ತೆ. ಸೀರಿಯಸ್ಲಿ ಒಂಥರ ಡಿಫ್ರೆಂಟ್ ವೈಬ್ ಇದೆ ಈ ಮಾರ್ಕೆಟ್ ಅಲ್ಲಿ. ರಾಜರ ಕಾಲಕ್ಕೆ ಬಂದ್ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ ಎಲ್ಲ ನೋಡಿದ್ರೆ. ಯಾರಲ್ಲಿ ಹಳೆ ಕಾಲದ ಬಟ್ಟೆಗಳೆಲ್ಲ. ನೀವು ನೋಡಿ ಹೆಂಗವನೆ ಸೈನಿಕ, ನನ್ನ ಹಿಂದೆ ಹೋಯ್ತಾವನೆ. ಯಾರಲ್ಲಿ ಇನ್ನಲ್ಲ ಬಂದ್ಬಿಟ್ಟ. ಏಯ್, ಇವನ್ನೆಲ್ಲ ನೋಡಿದ್ರೆ ನಿಜ ಯಾವ್ದೋ ಈ ಸೀರೀಸ್, ಹಳೆ ಸೀರೀಸ್ ಅಲ್ಲಿ ಸಾಕಾಗಿದೆ. ಆಮೇಲೆ ಸುಮ್ಮನೆ ಬಂದಿರೋರಲ್ಲ ಅದೇ ತರ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಒರಿಜಿನಲ್ ಗಂಡ ಹೆಂಗಿದೆ ನೋಡು, ಸಖತ್. ಗಿಫ್ಟ್ ಕೊಡ್ತಾ ಇದಾರೆ ಅವಳಿಗೆ. ಇದು ನನಗೆ ಟೆಂಪರರಿಗೆಲ್ಲ ಈ ತರದೆಲ್ಲ ಹೆಂಗ್ ಹಾಕ್ತಾರೆ ಸೆಟ್ ಅಂತ ಇವರು
ನಿಮಗೆ ಹಳೆ ಕಾಲದಲ್ಲೆಲ್ಲ ಲೈಟ್ಸ್ ಇರ್ಲಿಲ್ವಲ್ಲ, ಬರೀ ಬೆಂಕಿಲೆಲ್ಲ ಲೈಟ್ ಹಾಕೊಂಡಿದ್ರಲ್ಲ, ಆ ಥರ ಸೆಟಪ್. ಫುಲ್ ವುಡನ್ ಸೆಟಪ್ಪು ನೋಡಿ ಗೈಸ್. ಇವರೆಲ್ಲ ಮಾರ್ಕೆಟಿಗೆ ಬರೋರು ಈ ಥರ ಬಟ್ಟೆ ಹಾಕೊಂಡು ಬರ್ತಾರೆ. ಚೆನ್ನಾಗಿದೆ, ತುಂಬ ಜನ ಹಿಂಗೆ ಹಾಕೊಂಡು ಬಂದಿದ್ದಾರೆ. ಓ ಇವನೇನೋ ಇಲ್ಲೇ ಉಂಗುರ ಗಿಂಗುರ ಎಲ್ಲ ಮಾಡ್ಕೊಡ್ತಾನೆ ಅಲ್ಲೇ ಕರಗಿಸ್ಬಿಟ್ಟು. ಹೌದಾ? ಲೆಟ್ ಮೀ ಸಿ. ಓ ಹಳೆ ಕಾಲದ ಥರ. Schmutzige Gedanken. Schau diese Frau an. Schau ihre Tiefen. ಹಿಂಗೆ ಎರಡು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಏನು ಅರ್ಥ ಆಗ್ತಾ ಇದೆ ನಿಂಗೆ? Physiologisch. ಮ್ಯಾಜಿಕ್ಗೆ ಭಾಷೆ ಇಲ್ಲ ಕಣೆ, ಮ್ಯಾಜಿಕ್ ಕಾಣಿಸ್ತಾ ಇತ್ತಾನೆ. ಅರ್ಧ ಗಂಟೆಯಿಂದ ನಿಲ್ಸಿಯಾನೆ ಗೈಸಿ, ಇದನ್ನ ನೋಡ್ಬೇಕು ಮ್ಯಾಜಿಕ್ ನ ಅಂತ. ನೋಡಿದ್ರೆ ಅವ್ನು ಜರ್ಮನ್ ಮಾತಾಡ್ತಾನೆ, ಏನು ಅರ್ಥನೇ ಆಗ್ತಿಲ್ಲ. ಯಾರು ನಿಲ್ಸಿದ್ದು? ಗೈಸ್ ಇವನ್ ಕಡೆ ಕೈ ತೋರಿಸ್ತಾ ಅನ್ಬಿಟ್ಟು ಓಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಪ್ಪ ಗೈಸ್ ಅಲ್ಲಿಂದ. ಸ್ಟೇಜ್ ಮೇಲೆ ಕರೆದ್ಬಿಡ್ತಾನೆ. ನಂಗೆ ಜರ್ಮನ್ ಬರಲ್ಲ ಅಂತ ಗೊತ್ತಾದ್ರೆ ಅವನೇ ಕಳಿಸಿರೋ ವಾಪಸ್ಸು. ಅದಕ್ಕಿಂತ ಬೆಟರ್ ನಾನೇ ಬಂದ್ಬಿಡೋದಲ್ವಾ. ಸರಿ ಅವ್ರದ್ದು ಏನ್ ಹೇಳ್ದ ಅಂತ ಅರ್ಥ ಆಗ್ಲಿಲ್ಲ. 4 ಗಂಟೆ ಬಾಯಿನ ಅನ್ಕೊಂಡು ನೋಡ್ತಾವಳೆ. ಏನು ಅರ್ಥ ಆಗಿಲ್ಲ ಅಂತಂದ್ರೂ ಸುಮ್ಮನೆ ಅವ್ನು ಹಾಕೊಂಡಿದ್ದ ಬಟ್ಟೆ ಅವ್ನು ಆಡ್ತಿದ್ದಿದ್ದು ನೋಡಕ್ಕೆ ಮಜಾ ಇತ್ತು. ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಹೌದು ಗೈಸ್, ಇವನು ಹೇಳ್ತಾ ಇದ್ದಾನೆ ಈ ತರ ಬಟ್ಟೆ ಕೊಡ್ಸಿದ್ರೆ ಇವರೆಲ್ಲ ಹಾಕೊಂಡಿರೋ ತರ ಇಲ್ಲೇ ಹಾಕೊಂಡು ಹೋಗ್ತಾನಂತೆ. ಬೇಕಾದ್ರೆ 100ಕ್ಕೆ 100 ಈ ರಾಜ ಯಾರಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ರಾಜ ಬಟನು ಅಂತಂದ್ಬಿಟ್ಟು ರೆಡಿ ಆಗ್ಬಿಡ್ತೀನಿ. ಸೀರಿಯಸ್ಲಿ ಸಕ್ಕದಾಗಿದೆ ಗುರು ಇಲ್ಲಿ. ಕ್ಯೂಟ್ ಆಗಿದೆ. ಏನಿದು ಬ್ರೆಡ್? ಉದ್ದ ಉದ್ದ ಬ್ರೆಡ್. ಚಿಮ್ನಿ ಕೇಕ್ ಮಾಡ್ಕೊಡ್ತಿದ್ರಲ್ವಾ, ಆ ತರ ಇದೆ ಆ ಅಲ್ವಾ? ಥರ ಇದು ಇಲ್ಲೇನೆ ಬ್ರೆಡ್ ಬೇಕ್ ಮಾಡ್ಕೊಡ್ತಾ ಇರೋದು. ಚೆನ್ನಾಗಿದೆ. ಇವಾಗ ಎಲ್ಲಾ ಕಡೆ ನಿಧಾನಕ್ಕೆ ಲೈಟ್ಸ್ ಆನ್ ಆಗ್ತಾ ಇದೆ. ಲೈಟ್ಸ್ ಆನ್ ಆದ್ಮೇಲಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನ ಇದೇ ಶಾಪಲ್ಲಿ ಗ್ಲೂ ವೈನ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅಡಿ ಚಾಯ್ ಸ್ಟ್ರಾಂಗ್ ಇದೆ ಕಾಫಿ. ಹೌದಾ? ಥ್ಯಾಂಕ್ ಯು. ಇದಕ್ಕೆ 4.25 ಪ್ಲಸ್ 2.25 ಈ ಲೋಟದಕ್ಕೆ. ನೀನು ಬೇಕು ಅಂದ್ರೆ ಮನೆಗೆ ತೊಗೊಂಡು ಹೋಗ್ಬೋದು, ಬೇಡ ಅಂದ್ರೆ ವಾಪಸ್ ಕೊಟ್ಟರೆ 2.25 ವಾಪಸ್ ಕೊಡ್ತಾರೆ. ಸೊ ಬಿಸಿ ಬಿಸಿ ಗ್ಲೂ ವೈನ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚಳಿಗೆ ಬಿಸಿ ಬಿಸಿ ಚೆನ್ನಾಗಿದೆ, ಒಳ್ಳೆ ಕಾಫಿ ಕುಡ್ದಂಗಿದೆ. ಹಾಯ್, ಡಸ್ ಇಟ್ ಹ್ಯಾವ್ ಮೀಟ್ ಇನ್ ಇಟ್? ನೋ. ಕ್ಯಾನ್ ಐ ಗೆಟ್ ಒನ್? ಒಳ್ಳೆ ಕತ್ತಿ ಹಿಡ್ಕೊಂಡು ಬರ್ತಿರೋ ಥರ ಬರ್ತಾ ಇದ್ದಾನೆ. ನಾವು ರಾಜರ ಕಾಲದವರು, ಟೈಮ್ ಟ್ರಾವೆಲ್ ಮಾಡಿದ್ದೀನಿ ಇವಾಗ. ತಿಂತ್ಯಾ? ಪಾಪ 2 ಕೈ ಫ್ರೀ ಇಲ್ಲ ಬಿಡು. ತಗರ್ಕೊಂಬ. ಏನೋ ಬಟನ್ ಪ್ರೆಸ್ ಮಾಡಿದ್ರೆ ಬಬಲ್ ಬರ್ತಾ ಇದೆ. ಮ್ಯಾಜಿಕಲ್ ಆಗವಳೆ ಅಲ್ವಾ? ವೈಬೇ ಚೇಂಜ್ ಆಗೋಯ್ತು ಕತ್ಲಾಗ್ತಿದ್ದಂಗೆ. ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇವಾಗಂತೂ ಯಾವ ಅಂಗಡಿನೂ ಫ್ರೀನೇ ಇಲ್ಲ, ಎಲ್ಲ ಕಡೆ ಜನ. ಫುಲ್ ಮ್ಯಾಜಿಕಲ್ ಟೌನ್ ಆಗೋಯ್ತು ಇವಾಗ. ಹೌದು. ಲೈಟ್ಸ್ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇದು ಕ್ರಿಸ್ಮಸ್ ಮಾರ್ಕೆಟ್ ಅಂದ್ರೆ ಕ್ರಿಸ್ಮಸ್ ಫೀಲ್ಸ್ ಇವಾಗ ಬರ್ತಾ ಇದೆ ನೋಡು. ನಾನು ರಶ್ಮಿ ಬಂದಿದ್ದು ಫಸ್ಟ್ ಅಫಿಷಿಯಲ್ ಕ್ರಿಸ್ಮಸ್ ಮಾರ್ಕೆಟ್ ಇದು. ಐ ಆಮ್ ಆಲ್ರೆಡಿ ಇಂಪ್ರೆಸ್ಡ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾದ್ರು ಹೋದ್ರೆ ಅದು ಇದಕ್ಕಿಂತ ಚೆನ್ನಾಗಿರ್ಬೇಕು ಅನ್ನಂಗೆ ಒಂಥರ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಬಿಟ್ಟಿದೆ ಈ ಮಾರ್ಕೆಟ್. ಇದು ಡಿಸೆಂಬರ್ 22 ಲಾಸ್ಟ್. ಸೊ ನೀವೇನಾದ್ರೂ ಎಸ್ಲಿಂಗನ್ ಸುತ್ತಮುತ್ತ ಇದ್ರೆ ಖಂಡಿತ ಇಲ್ಲಿಗೆ ಬರೋದನ್ನ ಕನ್ಸಿಡರ್ ಮಾಡಿ. ಬಿಕಾಸ್ ಇದೊಂಥರ ಡಿಫ್ರೆಂಟ್ ಮಾರ್ಕೆಟ್. ನಿಮಗೆ ಒಂಥರ ಮೆಡಿವಲ್ ಥೀಮಲ್ಲಿ ಈ ಮಾರ್ಕೆಟ್ ಸೆಟಪ್ ಮಾಡಿರ್ತಾರೆ. ನಿಜವಾಗ್ಲೂ ನಿಮಗೆ ಯಾವುದೋ ರಾಜರ ಕಾಲಕ್ಕೆ ಒಂದು 500-600 ವರ್ಷ ಹಿಂದಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಹೌದು, ಟೈಮ್ ಟ್ರಾವೆಲ್ ಮಾಡ್ದಂಗೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್. ನಿಮ್ಗೆ ಏನಾದರೂ ಬರೋಕ್ಕೆ ಕನ್ವೀನಿಯನ್ಸ್ ಇದ್ರೆ ಖಂಡಿತ ಬನ್ನಿ. ಎಸ್. ಇಲ್ಲಿ ನೋಡಿ ಮಕ್ಕಳ ಥರ ಏನು ನೀಟಾಗಿ ಇವನ್ನ ಕೂರಿಸ್ಕೊಂಡು ಜಾಕೆಟ್ ಎಲ್ಲ ಹಾಕ್ಸಿ ಕ್ಯೂಟಾಗೆ. ಹಲೋ ಸಖಿ, ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ ಬೇಕೆ? ನಿಮ್ಮನ್ನು ನೋಡಲು ಬಂದಿರುವರೇನೋ. ಯಾರಿವರು?
ಎಲ್ಲ ಹೊಸಬರಂತೆ ಕಾಣುತ್ತಿರುವರಲ್ಲ. ನಮ್ಮ ಸೈನಿಕರಲ್ಲಿ ಕರೆಯುವೆಯ ಶತ್ರು ರಾಜ್ಯವು ದಂಡೆತ್ತಿ ಬರುವುದು ಅಂತ ಅನ್ನಿಸ್ತಾ ಇದೆ ಎಂದು ಅನಿಸುತ್ತಿದೆ. ಮಕ್ಕಳಿಗೆ ಇಂಥ ಸಿಕ್ಕಾಪಟ್ಟೆ ಗೇಮ್ಸ್ ಬೇರೆ ಇದೆ ನೋಡಿ. ಇದು ಆ ವೈನ್ ಕುಡಿಯೋಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಹಳೆ ಕಾಲದಲ್ಲಿ, ಆ ಥರದ್ದು ಆ ಥರದ್ದು ಸೊಂಟಕ್ಕೆ ಸಿಗಿಸ್ಕೊಂಡು ಓಡಾಡೋದು. ಮುಂಚೆ ಇದ್ರದ್ದು ಕೊಂಬಲ್ ಮಾಡ್ತಾ ಇದ್ರು, ಮೋಸ್ಟ್ಲಿ ಇದೆಲ್ಲ ಪ್ಲಾಸ್ಟಿಕ್ ಅನ್ಸುತ್ತೆ. ಇವರಿಬ್ರು ನೋಡಕ್ಕೆ ಹೆಂಗವ್ರೆ ನೋಡು. ಆ ಇದರಲ್ಲಿ ಮನೋಹರಿ ಸಾಂಗ್ ಐತಲ್ಲ ಬಾಹುಬಲಿಲಿ, ಸೇಮ್ ಹಂಗೆ ಅವರೇ ಅವರು. ಇದು ನೋಡಿ ಹಳೆ ಕಾಲದ್ದು ಬೋರ್ಡ್ ಗೇಮ್ಸ್ ಹೆಂಗೆ ಆಡೋದು ಅಂತ ಅವರೇ ಹೇಳ್ಕೊಡ್ತಾರೆ ನೋಡಿ. ಈ ಥರ ಇರುತ್ತೆ ಪೌಚು, ಅದನ್ನು ಅಗಲ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ಒಂದೊಂದಕ್ಕೂ ಬೇರೆ ಬೇರೆ ಥರ ರೂಲ್ಸ್ ಇದೆ ಬೋರ್ಡ್ ಗೇಮ್. ಈ ಅಂಗಡಿ ನೋಡಿ ಗೈಸ್, ಒಂದು 500-600 ವರ್ಷದಿಂದ ಹಿಂಗೆ ಅಲ್ವಾ ಇದ್ದಿದ್ದು ಎಲ್ಲರೂ. ಸಖತ್. ಇದು ಮರದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ಬಟ್ ಸೆಟಪ್ ಎಲ್ಲ ನೋಡಿದ್ರೆ ಹಳೆ ಕಾಲದಲ್ಲಿ ಗಿಡ್ಗ ಎಲ್ಲ ಮಾಡ್ತಾ ಇದ್ರಲ್ಲ, ವೆಪನ್ಸ್ ಆ ಥರ ಇದೆ. ಇಲ್ಲೇನೋ ನಡೀತಾ ಇದೆ, ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಇದು ಇನ್ನೊಂದು ಮ್ಯಾಜಿಕ್ ಶೋನ ಏನೋ ಗೊತ್ತಿಲ್ಲ, ನೋಡೋಣ ಒಂದು 10 ನಿಮಿಷ ನಿಂತ್ಕೊಂಡು. ಇಲ್ಲೊಂದು ಕ್ಯಾಂಡಲ್ ಶಾಪಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ. ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ ಕ್ಯಾಂಡಲ್ಸ್ ಇದೆ, ಎಲ್ಲ ಆಂಬ್ರೆ ಡಿಸೈನ್ಸು. ಜೊತೆಗೆ ಈ ಥರ ಲ್ಯಾಂಪ್ಸು ಇದೆ. ಈ ಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಲ್ಯಾಂಪ್ಸ್ಗಿಂತ ನಂಗೆ ಈ ಥರ ಕಲರ್ಫುಲ್ ಲ್ಯಾಂಪ್ಸ್ ಇಷ್ಟ ಆಯಿತು. ಸೊ ಈ ಥರ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಅಬಿಗೆ ಫುಲ್ ಕನ್ಫ್ಯೂಷನ್ ಯಾವ್ದು ತೊಗೊಳ್ಳೋದು ಅಂತ. ಕನ್ಫ್ಯೂಸ್ಡ್ ಆಗೋಗಿದೆ ಪಾಪ. ನಮ್ಮ ಹತ್ರ 2 ಆಪ್ಷನ್ ಇದೆ ಇವಾಗ. ಒಂದು ಎಸ್ಲಿಂಗನ್ನು ವಿತ್ ಕ್ರಿಸ್ಮಸ್ ಮಾರ್ಕೆಟ್, ಇನ್ನೊಂದು ಜಸ್ಟ್ ಎಸ್ಲಿಂಗನ್ ವಿತೌಟ್ ದ ನೇಮ್ ಎಸ್ಲಿಂಗನ್. ಇನ್ನೊಂದಿದೆ ನೋಡಿ ಈ ಥರ ವೈಟ್. ಇಲ್ಲ, ಐ ವುಡ್ ಪ್ರಿಫರ್ ದ ಕಲರ್ಫುಲ್ ಒನ್. ಹೌದಾ? ಹೌದು. ಅಲ್ವಾ, ಇಟ್ಸ್ ಅ ವೆರಿ ಗುಡ್ ಮೆಮರಿ. ಎಸ್ಲಿಂಗನ್ ಇದೆ, ಜೊತೆ ಕ್ರಿಸ್ಮಸ್ ಮಾರ್ಕೆಟ್ ಇದೆ, ರಾತ್ ಹೌಸ್ ಇದೆ. ನೀವು ನೋಡಿ ಎಲ್ಲ ಕಾಣಿಸುತ್ತೆ ಇದರಲ್ಲಿ. ಓಕೆ, ಐಲ್ ಬೈ ದಿಸ್. ಸೊ ನಾವು ಬಂದಿದ್ದು ಇಲ್ಲಿಗೆ ಅರೌಂಡ್ 3 o'clock. ಇವಾಗ ಟೈಮ್ ಬಂದು 6:30 ಆಯಿತು. ಸೊ ಆಲ್ಮೋಸ್ಟ್ ಒಂದು 3.5 hours ಸ್ಪೆಂಡ್ ಮಾಡಿದ್ವಿ. ನನಗಂತೂ ಹೋಗೋ ಮನಸ್ಸೇ ಇಲ್ಲ. 3 ರೌಂಡ್ ಹಾಕಿದ್ದೀವಿ ಇಡೀ ಮಾರ್ಕೆಟ್ನ, ಬಟ್ ಎವ್ರಿ ಟೈಮ್ ಏನಾದರೂ ಹೊಸದು ನೋಡ್ತಾನೇ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ, ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ನನಗೂ ತುಂಬಾ ಇಷ್ಟ ಆಯ್ತು. ಫುಲ್ ವಿಂಟೇಜ್ ಸ್ಟೈಲ್ ಶಾಪ್ಸ್ ಇದೆ ಎಲ್ಲ ಕಡೆ, ಮತ್ತೆ ಫುಲ್ ವೈಬ್ಸೇ ವಿಂಟೇಜ್ ವೈಬ್ಸ್. ಏನು ಎಲ್ಲರೂ ಅದೇ ತರ ಡ್ರೆಸ್ ಹಾಕೊಂಡಿದ್ದಾರೆ. ಹೌದು, ಸೀರಿಯಸ್ಲಿ ಟೈಮ್ ಟ್ರಾವೆಲ್ ಮಾಡ್ದಂಗಿತ್ತು ಮಿಡಲ್ ಏಜಸ್ಗೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ನನಗೆ. ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೇನಾದ್ರೂ ಡಿಸೆಂಬರ್ 22 ಒಳಗಡೆ ಎಸ್ಲಿಂಗನ್ ಬರೋಕ್ಕಾದ್ರೆ ಖಂಡಿತ ಬಂದು ಒಂದ್ಸಾರಿ ಮಾರ್ಕೆಟ್ ವಿಸಿಟ್ ಮಾಡಿ. ಅಂಡ್ ಐ ಆಮ್ ಶ್ಯೂರ್ ಯು ವಿಲ್ ಲವ್ ಇಟ್. ಖಂಡಿತ. ರೈಟ್, ಸೊ ಇವಾಗ ಮನೆಗೆ ಹೋಗೋ ಟೈಮ್ ಆಗಿದೆ ನಮಗೆ. ಸೊ ಇದಾಗಿತ್ತು ನಮ್ಮ ಎಸ್ಲಿಂಗನ್ ಕ್ರಿಸ್ಮಸ್ ಮಾರ್ಕೆಟ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್.